ಗೀತಾ ಅವರು ಆಂಡ್ರಿ ಮಾತಾಡ್ಬೋದು. ಪರಿಚಯ ಮಾಡ್ಕೊಂಡು ಹೇಳಿಮಾ. ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಕೇಳಿಸ್ತಾ ಇದೆಯಾ? ಹಾ, ಹೇಳಿಮಾ. ನಮಸ್ತೆ ಸರ್, ನನ್ನ ಹೆಸರು ಗೀತಾ ಅಂತ. ಇವಾಗ ಉಪನ್ಯಾಸಕರು ಈ ವಿಷಯಗಳನ್ನೆಲ್ಲ ಸ್ಪಿರಿಚುವಲ್ ವಿಷಯನೆಲ್ಲ ಜ್ಞಾನ ಪಡೆದಿರ್ತಾರಲ್ಲ, ಅವ್ರಿಗೆಲ್ಲ ಈ ತತ್ವಮಸಿ ಆಗ್ಲಿ ಅಹಂ ಬ್ರಹ್ಮ ಆಗಕ್ಕೆ ಸಾಧ್ಯ ಇದೆಯಾ? ಈಸಿನ ನಮ್ಗಳಿಗೆ ಕಂಪೇರ್ ಮಾಡಿದ್ರೆ? ಹಾ, ಅದು ನನ್ನ ಡೌಟ್. ಯಾಕೆ ನಾವು ಸಾಮಾನ್ಯ ವ್ಯಕ್ತಿಗಳಿಗೆ ಸ್ವಲ್ಪ ಕಷ್ಟ ಆಗತ್ತೆ ಹೌದು. ತಲುಪಕ್ಕೆ. ಈ ಉಪನ್ಯಾಸಕರು ಎಲ್ಲದನ್ನು ಇದನ್ನ ವಿವರವಾಗಿ ಎಲ್ಲದನ್ನು ಅರ್ಥೈಸ್ಕೊಂಡಿರೋದ್ರಿಂದ ಅವ್ರುಗಳು ಆ ಗೋಲ್ನ ರೀಚ್ ಆಗ್ಬೋದಾ ಅನ್ನೋದು ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ನಾವಿವತ್ತು ಈ ಗುರುವನ್ನು ನೋಡ್ಬೇಕು ಅಂದಾಗ ಇಷ್ಟು ಲಕ್ಷಣಗಳನ್ನು ಹುಡ್ಕೊಂಡು ಎಲ್ಲಿ ಹೋಗೋದು? ನಾವು ಹೋಗೋದೇನು ಉಪನ್ಯಾಸಕರ ಹತ್ರ ಹೋಗ್ತೀವಿ. ಈ ಉಪನ್ಯಾಸಕರು ನಿಜವಾಗ್ಲೂ ಇದನ್ನ ಗಳಿಸಿರ್ತಾರ, ಪಡೆದಿರ್ತಾರ? ನಿಜ ಹೇಳಬೇಕು ಅಂದ್ರೆ ಅದು ಆತ್ಮವಿದ್ಯೆ ಆಗಿರೋದ್ರಿಂದ ಸ್ವಯಂ ವೇದ್ಯವೇ ಹೊರತು ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ವಿಷಯಗಳಿತ್ತಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಇಷ್ಟೆಲ್ಲ ಇತ್ತಲ್ಲ, ಆ ಬ್ರಹ್ಮನಿಷ್ಠ ಅನ್ನುವಂತ ಒಂದು ವಿಷಯ ಯಾರಿಗೂ ಗೊತ್ತಾಗದಿಲ್ಲ, ಅವರವರಿಗೆ ಗೊತ್ತಾಗುವಂಥದ್ದು. ಆದರೆ ಈ ಉಪನ್ಯಾಸಕರು ಶಾಸ್ತ್ರವನ್ನ ಹೇಳ್ತಾ ಇದಾರ ಇಲ್ವಾ, ಅದು ನಾವು ನೋಡಬಹುದು. ಈ ಉಪನ್ಯಾಸಕರು ಅವರ ಜೀವನವನ್ನ ಸಿಂಪಲ್ ಆಗಿ ಲಿವ್ ಮಾಡ್ತಿದಾರ, ಅದನ್ನ ನಾವು ಗಮನಿಸಬಹುದು. ಈ ಉಪನ್ಯಾಸಕರು ಕರುಣೆ ಅಂದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ನಮ್ಮ ಮೇಲೆ ಆ ಪ್ರೀತಿಯನ್ನ ತೋರಿಸ್ತಾ ಇದಾರ, ಅದನ್ನ ನಾವು ಗಮನಿಸಬಹುದು. ಈ ಉಪನ್ಯಾಸಕರ ಪ್ರವಚನ ಅಥವಾ ಭಾಷಣ ಅಥವಾ ಅವರ ಒಂದು ಪಾಠ ನನ್ನ ಮನಸ್ಸಿಗೆ ಮುಟ್ಟುವಂತಹ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಇದೆಯಾ, ಇದನ್ನ ನಾನು ಗುರುತಿಸಬಹುದು. ಈ ಉಪನ್ಯಾಸಕರು ನನಗೆ ಇಷ್ಟ ಆಗೋದನ್ನಷ್ಟೇ ಹೇಳ್ತಾ ಇದಾರೋ ಅಥವಾ ನನಗೆ ಯಾವುದು ಒಳಿತೋ ಅದನ್ನ ಹೇಳ್ತಾ ಇದಾರೋ, ಅದನ್ನು ಗಮನಿಸಬಹುದು. ಈ ಉಪನ್ಯಾಸಕರು ಬೇರೆ ಬೇರೆ ಸಾಧನೆಗಳನ್ನ ಹೇಳೋದ್ರ ಮೂಲಕ ಅವರ ಹತ್ರ ಇದ್ರೆ ನನಗೆ ಇನ್ನೂ ಈ ಮೋಕ್ಷದ ಕಡೆಗೆ ಆಸೆ ಹೆಚ್ಚಾಗ್ತಾ ಇದೆಯಾ, ಇದನ್ನ ಗಮನಿಸಬಹುದು. ಉಪನ್ಯಾಸಕರು ಗಳಿಸಬಹುದು, ಉಪನ್ಯಾಸಕರು ಗಳಿಸಬಹುದು ಅಷ್ಟೇ ಅಲ್ಲ, ಉಪನ್ಯಾಸವನ್ನ ಕೇಳಿಸ್ತಾ ಇರುವಂತಹ ಪ್ರತಿಯೊಬ್ಬರು ಗಳಿಸಬಹುದು. ಅದಕ್ಕಾಗಿ ಉಪನ್ಯಾಸ ನಡೀತಾ ಇರೋದು. ಉಪನ್ಯಾಸ ಕಾಲಕ್ಷೇಪಕ್ಕಲ್ಲ. ಉಪನ್ಯಾಸ ಯಾರೋ ಒಬ್ರು ಎಂಡೋಮೆಂಟ್ ಪ್ರೋಗ್ರಾಮ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತಲ್ಲ. ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತಲ್ಲ. ಉಪನ್ಯಾಸ ಮಾಡೋದೇ ಏನಕ್ಕೆ ಅಂದಾಗ ಉಪನ್ಯಾಸಕರಿಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಆ ನಿಧಿಧ್ಯಾಸನದಿಂದ ಮನನದಿಂದ ಅವನಿಗೆ ಗೊತ್ತಾಗಬೇಕು. ಉಪನ್ಯಾಸ ಕೇಳಿಸ್ಕೊಳ್ತಾ ಇರೋರು ಇದು ಶಾಸ್ತ್ರ ಪ್ರಮಾಣವಾಗಿರೋದ್ರಿಂದ ಅವರಲ್ಲಿ ಆ ಜಿಜ್ಞಾಸೆ ಬೆಳೆದು ಅವರು ಯೋಚನೆ ಮಾಡ್ತಾ ಅವರು ಮುನ್ನಡೆಸ್ಕೊಂಡು ಅದನ್ನ ಅವ್ರು ಅರಿಬೇಕು. ಹಾಗಾಗಿ ಉಪನ್ಯಾಸಕರಿಗೂ ಸಿಕ್ಕಬಹುದು, ಉಪನ್ಯಾಸವನ್ನ ಕೇಳ್ತಾ ಇರುವಂತಹ ಶ್ರೋತೃವರ್ಗಕ್ಕೂ ಅರ್ಥ ಆಗಬಹುದು. ಈ ಎರಡನ್ನು ಮಾಡುವಂತಹ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು ಅಂತ ಮುಖ್ಯ. ಪ್ರಮೋದ್ ಸರ್, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ. ಭಾನುಮತಿ ಏನೋ ಹ್ಯಾಂಡ್ ರೈಸ್ ಮಾಡಿ, ಆಗ್ಲೇ ಅನ್ಮ್ಯೂಟ್ ಆಗಿದೆ, ಕೇಳಿ ನೆಕ್ಸ್ಟ್. ನಮಸ್ತೆ ಸರ್. ಹಾ, ಇವ್ರು ಹಸ್ತಾಮಲಕರು ಅವರು ಹುಟ್ಟಿದಾಗ್ಲೇನೆ ಜ್ಞಾನಿಗಳಾಗಿದ್ರು, ಅದೇ ಮೋಕ್ಷ ತಿಳಿದಿದ್ರು ಅಂತ ಹೇಳಿದ್ರಲ್ಲ, ಹಾಗಿದ್ರೆ ಅವರು ಶಂಕರಾಚಾರ್ಯರ ಹತ್ರ ಕಲ್ತದಾದ್ರು ಏನು? ಇದು ಕಥೆಯ ಮೂಲಕ ನಾನು ಅವತ್ತೇ ಹೇಳಿದೆ ಕಥೆ ಇದು ಅಂತ. ಅವರು ಜ್ಞಾನಿಗಳಾಗಿದ್ರು ಅಂತ ಹೇಳಿಲ್ಲ, ಯೋಗಿಗಳಾಗಿದ್ರು ಅಂತ ಹೇಳಿದ್ದೆ. ಅದಕ್ಕೂ ಕಥೆ ಬೇಕು ಅಂತ ಕಥೆ ಹೇಳ್ತೀನಿ. ಬೇಸಿಕಲಿ ಶಂಕರ ದಿಗ್ವಿಜಯದಲ್ಲಿ ಬರುವಂತ ಕಥೆ ಏನು ಅಂತಂದ್ರೆ, ಒಂದು ಸರಿ ಏನಾಗತ್ತೆ ಅಂದ್ರೆ, ಒಂದು ನದಿ ತೀರದಲ್ಲಿ ಒಬ್ಬ ಯೋಗಿ ಆದಂಥವನು ಕಣ್ಣು ಮುಚ್ಕೊಂಡು ಧ್ಯಾನಸ್ಥನಾಗಿ ಕೂತಿರ್ತಾನೆ. ಮಹಿಳೆ ಒಬ್ಳು ಬರ್ತಾಳೆ. ಮಹಿಳೆ ಕಲ್ಯಾಣಿಗೆ ಅಂತ ಬಂದಿರ್ತಾಳೆ. ಮಗುವನ್ನ ಕರ್ಕೊಂಡ್ ಚಿಕ್ಕ ಮಗು ಕರ್ಕೊಂಡ್ ಬಂದಿರ್ತಾಳೆ. ಕರ್ಕೊಂಡ್ ಇಲ್ಲಿ ಬಂದಿದ ತಕ್ಷಣ ಒಳಗೆ ದೇವಸ್ಥಾನ ಕಡೆಯಿಂದ ಅವಳಿಗೆ ಕರೆ ಬರುತ್ತೆ, ತಕ್ಷಣ ಬರಬೇಕು ಅಂತ ಕೆಲಸಕ್ಕಾಗಿ. ಹಾಗಾಗಿ ಕೆಲಸ ಸೇವೆಗೆ, ದೇವಸ್ಥಾನದ ಸೇವೆಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಮಗುನ ಏನ್ ಮಾಡೋದು, ಇಲ್ಲೇ ಯೋಗಿಗಳು ಕೂತಿದಾರಲ್ಲ, ಸೊ ಹಾಗಾಗಿ ಅವ್ರ ಮುಂದೆ ಇಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರ ಮುಂದೆ ಬಿಟ್ಟು, ಗುರುಗಳೇ ಈ ಮಗುನ್ ಬಿಟ್ಟಿದ್ದೀನಿ, ದಯವಿಟ್ಟು ಸ್ವಲ್ಪ ಕಾಳಜಿ ವಹಿಸಿ, ನಾನು ಹೋಗಿ ಬರ್ತೀನಿ ಅಂತ. ಯೋಗಿಗಳಿಗೆ ಈ ವಿಚಾರವೇ ಗೊತ್ತಿಲ್ಲ, ಅವ್ರ ಪಾಡ್ಗವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಆಯ್ತು, ಅವಳು ಸೇವೆಗೆ ಹೋದ್ಲು, ಒಳಗೆ ಹೋಗಿ ದೇವಸ್ಥಾನದ ಸೇವೆ ಎಲ್ಲ ಮುಗಿಸ್ಕೊಂಡು ಬರ್ತಾಳೆ. ಮಗು ಕಾಣಿಸ್ತಾ ಇಲ್ಲ. ಕರದ್ಲು, ಕೂಗಿದ್ಲು, ಏನ್ ಮಾಡಿದ್ರು ಕಾಣಿಸ್ತಾ ಇಲ್ಲ. ನೋಡಿದ್ರೆ ಆಮೇಲೆ ಮಗು ಅಲ್ಲಿ ತೇಲ್ತಾ ಇದೆ, ಕಲ್ಯಾಣಿಯಲ್ಲಿ ಬಿತ್ತು ಸತ್ತು ಹೋಗಿದೆ. ಆಗ ಗೊಳೋ ಅಂತ ಅಳೋದಕ್ಕೆ ಜೋರಾಗಿ ಶುರು ಮಾಡ್ತಾಳೆ. ಯೋಗಿಗಳನ್ನ ಏಳಿಸಿ, ನಿಮ್ಮಿಂದ ನಿಮ್ಮನ್ನ ನಂಬಿ ಹೀಗೆ ಮಾಡಿದೆ, ಮಗು ಇಲ್ದಂತೆ ಮಾಡ್ಬಿಟ್ಟಿಲ್ಲ, ನೀವು ಈ ರೀತಿ ಆಯ್ತಲ್ಲ ಹೀಗೆ ಅಂತ ಹೇಳಿ ತಕ್ಷಣ ಅವರು ಏನ್ ಮಾಡ್ತಾರೆ ಅಂದ್ರೆ, ಯೋಗ ಶಕ್ತಿಯಿಂದ, ಕಥೆ ಯೋಗ ಶಕ್ತಿಯಿಂದ ತಮ್ಮ ಪ್ರಾಣವನ್ನ ಅಲ್ಲೇ ತ್ಯಜಿಸಿ ಆ ಮಗುವಿನ ದೇಹದಲ್ಲಿ ಹೋಗಿ ಅಲ್ಲೇ ಜೀವ ಮತ್ತೆ ಬರುತ್ತೆ, ಆಮೇಲೆ ಅದು ಬೆಳೀತಾ ಹೋಗುತ್ತೆ. ಸೊ ಯೋಗಿಯೇ ಆ ದೇಹದಲ್ಲಿ ಬಂದ್ರು ಅನ್ನೋದು ಇದು ಕಥೆ. ಸೊ ಆ ರೀತಿಯಲ್ಲಿದ್ದಂಥವ್ರು ಜ್ಞಾನ ಆಗಿದ್ರೆ ಇನ್ನೂ ಜನ್ಮ ಆಗ್ಲಿ ಇದೇ ಆಗಿರ್ತಿಲ್ಲ. ಆ ಯೋಗಿಯಾಗಿ ಒಂದಷ್ಟು ವಿಚಾರವನ್ನ ತಿಳಿದಿರ್ತಾರೆ, ಆದ್ರೆ ಆ ನಿಶ್ಚಯತೆ ಬರಬೇಕಲ್ಲ, ಅದೇ ಮುಖ್ಯ. ಹಲವಾರು ಜನರಿಗೆ ವಿಷಯ ಗೊತ್ತಿರುತ್ತೆ,
ಆ ನಿಶ್ಚಯತೆ ಬರುವಂಥದ್ದು ಮುಖ್ಯ. ಶ್ರವಣ ಆಗಿರುತ್ತೆ, ಮನನ ಇನ್ಕಂಪ್ಲೀಟ್ ಇರಬಹುದು, ನಿಧಿಧ್ಯಾಸನ ಇನ್ಕಂಪ್ಲೀಟ್ ಇರಬಹುದು. ಹಾಗಾಗಿ ಅದಕ್ಕಾಗಿ ಆ ನಿಧಿಧ್ಯಾಸನವಾಗಿ ಪರಿಪೂರ್ಣತೆಯನ್ನು ಹೊಂದೋವರೆಗೂ ಮತ್ತೆ ಮತ್ತೆ ಬರುವಂಥದ್ದು ಇರುತ್ತೆ. ಹಾಗಾಗಿ ಬಂದು ಮತ್ತೆ ಶಾಸ್ತ್ರ ತಿಳಿಯುವಂಥದ್ದು ಇದೇನು ಅಂಡ್ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಪರಂಪರೆಗೆ ಗೌರವ ಕೊಡೋದು ಅಂತ ನಾವು ಅರ್ಥ ಮಾಡ್ಬೋದು. ಈಗ ಶಂಕರಾಚಾರ್ಯರು ಪ್ರತಿಯೊಂದು ಗೊತ್ತಿತ್ತು, ಯಾಕೆ ಗೋವಿಂದ ಭಗವತ್ಪಾದರ ಹತ್ರ ಹೋದ್ರು? ಹೋದ ತಕ್ಷಣ ನೀನ್ ಯಾರು ಅಂತ ಕೇಳಿದ್ರೆ ದಶಶ್ಲೋಕಿಯನ್ನು ಹೇಳ್ತಾ ತದೇಕೋ ವಶಿಷ್ಠ ಶಿವ ಕೇವಲೋಹಂ ಅಂತ ಮೊದಲೇ ಹೇಳೋದು ಅಂತ ಬರೋದು. ಹಾಗಾದ್ರೆ ಏನು? ಅದನ್ನೇ ನಿಶ್ಚಯ ಮಾಡ್ಕೊಳ್ಳೋಕೆ, ಪರಂಪರೆಯನ್ನ ಸಂಪ್ರದಾಯವನ್ನ ಫಾಲೋ ಮಾಡೋದಕ್ಕೆ ಅಂತ ಮತ್ತು ನಿಶ್ಚಯ ಮಾಡ್ಕೊಳ್ಳೋದಕ್ಕೆ ಶಾಸ್ತ್ರಬದ್ಧವಾಗಿ ಕಲಿಯುವಂಥದ್ದು. ಗುರುವಿನಿಂದ ಕಲಿತೇನೆ, ಕೃಷ್ಣನೇ ಗುರುವಿನ ಹತ್ರ ಹೋಗಿ ಕಲಿತಾನೆ, ಸಾಂದೀಪನಿ ಮಹರ್ಷಿಗಳ ಹತ್ರ ರಾಮನೂ ಹೋಗಿ ಕಲಿತಾನೆ. ಹೀಗಿದ್ದಾಗ ಪ್ರತಿಯೊಬ್ಬರು ಗುರುವಿನ ಹತ್ರ ಹೋಗಿ ಕಲಿಬೇಕು ಅನ್ನುವಂಥದ್ದು ಕೂಡ ಅದನ್ನು ತಿಳಿಸ್ಕೊಡುತ್ತೆ. ಮುಖ್ಯ ಕಥೆಯನ್ನಾಗಿ ನೋಡ್ಬೇಕಷ್ಟೇ ಮುಖ್ಯವಾಗಿ. ಸ್ನೇಹಾಜಿ ಯಾವುದೋ ಪ್ರಶ್ನೆ ಕೇಳಿದ್ರಿ? ಪ್ರಮೋದ್ ಸರ್, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಇದೆ. ಹಾ, ಸರ್ ಪ್ಲೀಸ್ ಎಕ್ಸ್ಪ್ಲೇನ್, ಒಂದು ಕ್ಷಣ ಹೇಳ್ತೇನೆ. ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಸಮಜಾಯತ ಚೇತಸಿ ಕೌತುಕಿತ. ಅದು ಅರ್ಥ ಆಗಿಲ್ಲ ಅಂತ ಮೇಧಾ ಪಟ್ವರ್ಧನ್ ಅವ್ರು ಕೇಳ್ತಾರೆ. ಚೇತಸಿ ಮನಸ್ಸಿನಲ್ಲಿ, ಇದು ಹಿಂದಿನದಕ್ಕೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಯಾವಾಗ ನಾನು ನಿಮ್ಮನ್ನ ಶಂಕರನನ್ನ ಭವಶಂಕರನೇ ಅಂತ ಭಾವಿಸ್ತೀನೋ, ತಿಳ್ಕೊತೀನೋ, ನಿತರಾಮ ತಿಳಿಯತ್ಲೋ, ಸಮಜಾಯತ ಆ ಕ್ಷಣವೇ, ತತ್ಕ್ಷಣವೇ ಅಂದ್ರೆ ಪ್ರತಿ ಕ್ಷಣದಲ್ಲೂ ಕೂಡ ಚೇತಸಿ ಅಂದ್ರೆ ಮನಸ್ಸಿನಲ್ಲಿ, ಕೌತುಕಿತ ಅಂದ್ರೆ ಒಂದು ವಿಸ್ಮಯ, ಒಂದು ಅದ್ಭುತ, ಒಂದು ರೋಮಾಂಚನ, ಒಂದು ಥ್ರಿಲ್, ಒಂದು ಟ್ರಿಗರ್, ಆ ಭಾವಾವೇಶ ಅನ್ನುವಂಥದ್ದು ನನ್ನ ಹೃದಯದಲ್ಲಿ ಸದಾ ಆಗ್ತಾ ಇರುತ್ತೆ. ಈ ಭಾವಾವೇಶ ಆಗದ ಕಾರಣ ನಿಮ್ಮ ಬಗ್ಗೆ ನನಗೆ ಇರುವಂತಹ ಭಾವನೆ, ಆ ಭಾವನೆ ಸುಮ್ಮನೆ ಇರೋ ಭಾವನೆ ಅಲ್ಲ, ಸತ್ಯವೇ ಅಂತ ತಿಳಿದಿದ್ದೀನಲ್ಲ, ಹಾಗಾಗಿ ಅಂತ. ಆ ದೃಷ್ಟಿಯಿಂದ ಸಮಜಾಯತ, ಆ ಜಾಯತ ಹುಟ್ಟೋದು, ಸಮಜಾಯತ ಚೆನ್ನಾಗಿ ಹುಟ್ಟೋದು ಅಂತ ಅಥವಾ ಒಟ್ಟಿಗೆ ಹುಟ್ಟತ್ತೆ ಅಂತ, ಆ ಎರಡು ಭಾವನೆ ಬಂದ ತಕ್ಷಣ ಚೇತಸಿ ಮನಸ್ಸಿನಲ್ಲಿ ಕೌತುಕಿತ ಅಂದ್ರೆ ಈ ಆಶ್ಚರ್ಯ, ವಿಸ್ಮಯ, ರೋಮಾಂಚ. ಯೂಟ್ಯೂಬ್ ನಲ್ಲಿ ಕೂಡ ಒಂದು ಪ್ರಶ್ನೆ ಇದೆ. ಹಾ, ಯೂಟ್ಯೂಬ್ ನಲ್ಲಿರುವಂತಹ ಪ್ರಶ್ನೆ ಅಂತಂದ್ರೆ, ನಮ್ಮಲ್ಲಿ ಯಾವ ಬದಲಾವಣೆಗಳು ಆಗಿದ್ದರೆ ನಮಗೆ ಚಿತ್ತಶುದ್ಧಿ ಆಗಿದೆ ಅಂತ ಅಂದುಕೊಳ್ಬಹುದು, ದಯವಿಟ್ಟು ತಿಳಿಸಿ ಅಂತ ಕಾವ್ಯಶ್ರೀ ಅವರು ಕೇಳ್ತಾ ಇದ್ದಾರೆ. ನಮ್ಗೆ ಯಾವ ಯಾವ ಬದಲಾವಣೆಗಳು ನಮ್ಮ ಹೃದಯದಲ್ಲಾದ್ರೆ ಚಿತ್ತಶುದ್ಧಿ ಆಗಿದೆ ಅಂತ, ಇದಕ್ಕೆ ತುಂಬಾ ಪ್ಯಾರಾಮೀಟರ್ಸ್ಗಳಿದೆ. ನಿಮ್ಗೆ ಯಾವ ಪ್ಯಾರಾಮೀಟರ್ ಹೇಳಬೇಕು ಅಂತ ನಾವು ನೋಡಬೇಕು ಅಷ್ಟೇ. 16 ರೀತಿದು ಚಿತ್ತಶುದ್ಧಿ ಆಗಿದೆಯಾ ಇಲ್ವಾ ಅಂತಂದಾಗ, ನನ್ನ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಕಡಿಮೆ ಆಗಿದೆಯಾ? ಇದು ಫಸ್ಟ್ ಪ್ಯಾರಾಮೀಟರ್, ಒಂದು ದೃಷ್ಟಿಯಲ್ಲಿ ನೋಡುವಂಥದ್ದು. ಎರಡನೇದು, ನನಗೆ ಜಗತ್ತು ಮತ್ತು ಪರಮಾತ್ಮ ಅಥವಾ ಜಗತ್ತು ಮತ್ತು ಆತ್ಮ ಅಥವಾ ಪ್ರಪಂಚ ಮತ್ತು ವೇದಾಂತ, ಇದರಲ್ಲಿ ಯಾವುದರ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ ಮುಂಚೆಗಳಿಗೂ ಈಗಿಗೂ. ರಾಮಕೃಷ್ಣ ಹೇಳೋರು ಮಾತಂದ್ರೆ, ನೀನು ಪೂರ್ವಕ್ಕೆ ಹೋದ್ರೆ ಪಶ್ಚಿಮದಿಂದ ಅಷ್ಟು ದೂರ ಆದೆ ಅಂತ, ನೀನು ಪರಮಾತ್ಮನ ಕಡೆ ಹೆಚ್ಚು ಹೋಗ್ತಾ ಇದೆ ಅಂದ್ರೆ ಪ್ರಾಪಂಚಿಕ ವಿಷಯಗಳು ಕಡಿಮೆ ಆಗ್ತಾ ಇದೆ ಅಂತ. ಇದು ಎರಡನೇದು ದೃಷ್ಟಿಯಿಂದ. ಮೂರನೇದು, ಗೀತೆಯಲ್ಲಿ ಪರಮಾತ್ಮ ಹೇಳುವಂತ ದೃಷ್ಟಿಯಲ್ಲಿ ಈ 20 ವ್ಯಾಲ್ಯೂಸ್ಗಳನ್ನು ಹೇಳ್ತಾ ಹೋಗ್ತಾನೆ. ಅಮಾನಿತ್ವಂ, ಮದಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ ಅಂತ 13ನೇ ಅಧ್ಯಾಯದಲ್ಲಿ ಐ ಥಿಂಕ್ 4ನೇದೋ 5ನೇದೋ ಶ್ಲೋಕದಿಂದ 8 ಶ್ಲೋಕ, ಅಂದ್ರೆ 4 ಶ್ಲೋಕ 5 ಶ್ಲೋಕ ಬರುತ್ತೆ. 20 ವ್ಯಾಲ್ಯೂಸ್ಗಳನ್ನು, ಆ 20 ವ್ಯಾಲ್ಯೂಸ್ಗಳನ್ನು ಒಂದೊಂದನ್ನು ಇಟ್ಕೊಂಡು ಅದು ನನ್ನಲ್ಲಿ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಈ ರೀತಿಯಲ್ಲಿ ನೀವು ಶೀಟ್ ಹಾಕೊಂಡು ನೋಡಬಹುದು. ಇದನ್ನೆಲ್ಲನ ನನ್ನ ಗುರುಗಳು ಪರಮಾರ್ಥಾನಂದ ಸ್ವಾಮೀಜಿಗಳು ಸಿಂಪಲ್ ಆಗಿ ಹೇಳ್ತಾರೆ. ನಿನ್ನ ಮನಸ್ಸು ಹೇಗಿದೆ, ಚಿತ್ತಶುದ್ಧಿ ಅಂದ್ರೆ ಮನಸ್ಸು, ಅದನ್ನ ನೀನು ಟೆಸ್ಟ್ ಮಾಡಬೇಕು ಅಂದ್ರೆ FIR ಟೆಸ್ಟ್ ಮಾಡು ಅಂತ. ಏನಿದು FIR ಅಂದ್ರೆ? ನಾವೆಲ್ಲ ಪೊಲೀಸ್ ಕೇಸ್ ಅಂತ ಅನ್ಕೋತೀವಲ್ಲ ಅಂತ. ಇಲ್ಲಿ FIR ಅಂದ್ರೆ ಮನಸ್ಸಿನಲ್ಲಿ ಆಗುವಂತಹ ಉದ್ವೇಗ, ಮನಸ್ಸಿನಲ್ಲಿ ಆಗುವಂತಹ ದುಃಖ, ಮನಸ್ಸಿನಲ್ಲಿ ಆಗುವಂತಹ ಒಂದು ಪರಿಣಾಮ, ದುಷ್ಪರಿಣಾಮ. ಬೇಸಿಕಲಿ FIR ರೆಡ್ಯೂಸ್ ಆಗಬೇಕು ಅಂತ. F ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ಟೈಮ್ಸ್. ಎಷ್ಟು ಸರಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ದುಃಖಕ್ಕೆ ಒಳಗಾಗ್ತಿತ್ತು, ಒಂದು ರೀತಿ ಉದ್ವೇಗಕ್ಕೆ ಒಳಗಾಗ್ತಿತ್ತು, ಅದು ಫ್ರೀಕ್ವೆನ್ಸಿ ಮುಂಚೆ ಎಷ್ಟಿತ್ತು, ಈಗ ಎಷ್ಟಿದೆ, ಕಡಿಮೆ ಆಗಿದೆಯಾ ನೋಡಿ. ಇದು ಒಂದು ಪ್ಯಾರಾಮೀಟರ್. ಇಂಟೆನ್ಸಿಟಿ ಅಂದ್ರೆ ಅದರ ಪ್ರಭಾವ, ಎಷ್ಟರ ಮಟ್ಟಿನ ಪ್ರಭಾವ ಆಗ್ತಿತ್ತು ಮುಂಚೆ. ಆದ್ರೆ ನನ್ನ ಇಡೀ ದೇಹವೇ, ನನ್ನ ಇಡೀ ಅವತ್ತಿನ ದಿನವೇ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿ, ಒಂದು ದಿನ ಮತ್ತು ದಿನಗಟ್ಲೆ ಹೋಗೋದು ಈ ಥರದಲ್ಲಾಗಿ, ಅದರ ಇಂಟೆನ್ಸಿಟಿ ಯಾವ ಮಟ್ಟಿಗೆ ಆಗ್ತಿತ್ತು, ಎಷ್ಟು ಗಾಢವಾಗಿ ದುಃಖ ಅಥವಾ ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ಈಗ ಎಷ್ಟಾಗ್ತಾ ಇದೆ ನೋಡಿ. ರಿಕವರಿ ಟೈಮ್ ಅಂದ್ರೆ ಆ ದುಃಖ ಆಗತ್ತೆ, ದುಃಖದಿಂದ ಬೌನ್ಸ್ ಬ್ಯಾಕ್ ಆಗುವಂಥದ್ದು, ವಾಪಸ್ ಬರುವಂಥದ್ದು, ನನ್ನ ಸ್ಥಿತಿಸ್ಥಾಪಕತ್ವಕ್ಕೆ ಬರುವಂಥದ್ದು ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ. ಮುಂಚೆ ಯಾವುದೋ ಒಂದಾದ್ರೆ
ಅಯ್ಯೋ, ಒಂದು ಸರಿ ಅವ್ರ ಹತ್ರ ಯಾರೋ ಒಂದಿದ್ರು ಅಂತ ಹೇಳಿ 3 ವರ್ಷ ಅವ್ರ ಹತ್ರ ಮಾತಾಡೋದನ್ನೇ ಬಿಟ್ಟೆ. ಈಗ ಆಯ್ತು, ಬೇಜಾರಾಯ್ತು, 10 ನಿಮಿಷ ನಾನೇ ಮಾತಾಡಿಸ್ತೀನಿ ಬೇಕಾದ್ರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಮನಸ್ಸಿನಲ್ಲಿ ಆಗುವಂತಹ ವ್ಯತ್ಯಯಗಳನ್ನ, ಮನಸ್ಸಿನಲ್ಲಿ ಆಗುವಂತಹ ಮೂಲಗಳನ್ನ ಈ FIR ರಿಡಕ್ಷನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ್ದು ಕಾರಣ, ಯಾವ ವ್ಯಾಲ್ಯೂಸ್ ಹಾಕೊಳ್ಳಿ. ಅಸತ್ಯ ಕಡಿಮೆ ಆಗಿದೆಯಾ, ಲೆಕ್ಕ ಹಾಕೊಳ್ಳಿ. ಹಿಂಸೆ ಮಾಡೋದು ಕಮ್ಮಿ ಆಗಿದೆಯಾ, ಲೆಕ್ಕ ಹಾಕೊಳ್ಳಿ. ಬೇರೆಯವ್ರಿಗೆ ಸೇವೆ ಮಾಡೋದು ಜಾಸ್ತಿ ಆಗಿದೆಯಾ, ಲೆಕ್ಕ ಹಾಕೊಳ್ಳಿ. ಸ್ವಾರ್ಥ ಕಮ್ಮಿ ಆಗಿದೆಯಾ, ಲೆಕ್ಕ ಹಾಕೊಳ್ಳಿ. ಸೊ ನೀವು ಯಾವುದನ್ನಾರು ಇಟ್ಕೊಳ್ಳಿ, ಈ FIR ಹಾಕ್ಬಿಟ್ರೆ ಸಾಕು. ಅದಕ್ಕೆ ನನ್ನ ಗುರುಗಳು ಅಂತ ಹೇಳೋದು. ಅದ್ಭುತ, ಅವ್ರಂತ ಮಾಸ್ಟರ್ ಟೀಚರ್ ಯಾರು ಇಲ್ಲ. ಸೊ ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್, ಇಂಥ ಸತ್ವ ರಜಸ್ ತಮಸ್ಸು, ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು, ಅದನ್ನ ಇಟ್ಕೊಂಡು ಮಾಡುವಂಥದ್ದು ಹಲವಾರು ರೀತಿಯಲ್ಲಿ ಮಾಡಬಹುದು. ಇನ್ನೊಂದು ಅಂದ್ರೆ ತುಂಬಾ ಸರಿ ನಾವು ಟ್ರೈ ಮಾಡಬೇಕಂತಿಲ್ಲ. ಇಫ್ ವಿ ಆರ್ ಎಂಜಾಯಿಂಗ್, ನಮಗೆ ಈ ಅಧ್ಯಾತ್ಮ ಜೀವನ ಅನ್ನೋದು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ರೆ ಪ್ರತಿದಿನನೂ ಕೂಡ ಹೋಗಿ ಅಯ್ಯೋ ನಾನು ಬದಲಾದ ಪ್ರತಿದಿನ ಮಾಡ್ಬೇಕಂತಿಲ್ಲ. ಇದೊಳ್ಳೆ ಹೇಗಾಗುತ್ತೆ ಅಂದ್ರೆ ಬೀಜವನ್ನ ನೆಟ್ಬಿಟ್ಟು ಪಾಟ್ ಒಳಗೆ ಪ್ರತಿದಿನ ಹೋಗಿ ತೆಗೆದು ಓ ಇದು ಮೊಳಕೆ ಹೊಡಿತಾ ಅಂತ ತೆಗೆದು ನೋಡ್ತಾ ಇದ್ರೆ ಏನಾಗುತ್ತೆ, ಸಾಧ್ಯವೇ ಇಲ್ಲ. ಹಾಗಾಗಿ ಸ್ವಲ್ಪ ಬಿಡಬೇಕು, ಆತ್ಮಾವಲೋಕನ ಸ್ವಲ್ಪ ಆದ್ಮೇಲೆ ಮಾಡಬೇಕು. ಅದರ ಜೊತೆಗೆ ನಮಗೆ ಡೆಸ್ಟಿನೇಷನ್, ಭಗವತ್ ಸಾಕ್ಷಾತ್ಕಾರ, ಪರಮ ಪುರುಷಾರ್ಥ, ಪರಿಪೂರ್ಣತೆ, ಡೆಸ್ಟಿನೇಷನ್ ಎಷ್ಟು ಮುಖ್ಯನೋ, ಎಷ್ಟು ಎಂಜಾಯಬಲ್ಲೋ ಜರ್ನಿನೂ ಅಷ್ಟೇ ಎಂಜಾಯಬಲ್ ಇರಬೇಕು. ಅಧ್ಯಾತ್ಮ ಅನ್ನೋದು ಇವಾಗ ಮೂರೆ ಹಾಕೊಂಡು ಗಂಟು ಮುಖ ಹಾಕೊಂಡು ಮಾಡ್ಬಿಟ್ಟು ಆಮೇಲೆ ಆನಂದ ಪಡಿತೀನಿ ಸಂಧಿ ಖಂಡಿತ ಇಲ್ಲ. ಖುಷಿಯಾಗಿರಬೇಕು. ಅದಕ್ಕೆ ಇನ್ನೊಬ್ಬರು ಗುರುಗಳು ಹರ್ಷಾನಂದ ಅಂತ, ಅವ್ರ ಜೀವನ ಯಾವಾಗಲೂ ಹೋದ್ರೆ ಹೇಗಿರ್ತಿತ್ತು, ಹರ್ಷವಾಗೇ ಇರ್ತಾ ಇದೆ. ಆ ರೀತಿಯಲ್ಲಿ ಆ ಸಾಧನಾ ಮಾರ್ಗವೂ ಹರ್ಷಮಯ ಆಗಿರಬೇಕು, ಕೊನೆಗೆ ಸಿಗೋದು ಆನಂದ ಸ್ವರೂಪವೇ ಆಗಿರುತ್ತೆ. ತುಂಬಾ ಸರಿ ಚೆಕ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇನ್ನೊಂದಾಗಲೇ ಹೇಳಿದಾಗ ವೇದಾಂತದ ಕಡೆ ಹೆಚ್ಚು ಆಸಕ್ತಿ ಬರುತ್ತೆ, ಇಷ್ಟನ್ನ ಇಟ್ಕೊಳ್ಬಹುದು. ನಮಸ್ಕಾರ ಬ್ರಹ್ಮಜಿ, ಅಚ್ಯುತ್ ಮೂರ್ತಿ, ದಾವಣಗೆರೆಯಿಂದ. ನಮಸ್ಕಾರ ಸರ್. ಒಂದೇ ಒಂದು ಇದು ಸೀಕರ್ ಆಫ್ ದಿ ಇನ್ಫಿನಿಟಿಗೂ ಇನ್ಫಿನಿಟ್ ಸೀಕರ್ಗೂ ಒಂಚೂರು ಡಿಫ್ರೆನ್ಸ್ ಹೇಳ್ತೀರಾ ಪ್ಲೀಸ್? ಖಂಡಿತ. ನಾವೆಲ್ಲರೂ ಕೂಡ ಜನರಲ್ ಆಗಿ ಪ್ರತಿಯೊಬ್ಬರೂ ಕೂಡ ಹುಟ್ಟುತ್ತಾ ನಾವ್ ಏನಾಗಿರ್ತೀವಿ ಅಂದ್ರೆ ಇನ್ಫೈನೈಟ್ ಸೀಕರ್ ಆಗಿರ್ತೀವಿ. ಇನ್ಫೈನೈಟ್ ಸೀಕರ್ ಅಂದ್ರೆ ಐ ಆಮ್ ಅ ಸೀಕರ್, ಹುಡುಕಾಡುವಂಥವನು. ಏನನ್ನ, ಪ್ರತಿಯೊಂದರಲ್ಲೂ ಕೂಡ ಇದ್ರಲ್ಲಿ ಸಿಗತ್ತಾ, ಇದಾದ್ಮೇಲೆ ಇನ್ನೊಂದ್ರಲ್ಲಿ ಸಿಗತ್ತಾ, ಮತ್ತೊಂದ್ರಲ್ಲಿ ಸಿಗತ್ತಾ. ಅಂದ್ರೆ ನಮ್ಮ ಹುಡುಕಾಟ ಅನ್ನೋಂಥದ್ದು ನಿಲ್ಲೋದೇ ಇಲ್ಲ. ಯಾವುದೋ ಒಂದು ಬೇಕಿರುತ್ತೆ. ನಾನು 10ನೇ ಕ್ಲಾಸ್ ಪಾಸ್ ಆದ್ರೆ ಸಾಕಪ್ಪ ಅಂದಿರ್ತೀನಿ. 10ನೇ ಕ್ಲಾಸ್ ಪಾಸ್ ಆಗಿ ರಿಸಲ್ಟ್ ಬಂದಿದ್ದು ಮಾರನೇ ದಿನನೇ ಅಪ್ಲಿಕೇಶನ್ ಹಾಕಕ್ ಹೋಗ್ತೀನಿ. ಈ ಕಾಲೇಜಲ್ಲಿ ಸಿಗತ್ತಾ, ಆ ಕಾಲೇಜಲ್ಲಿ ಸಿಗತ್ತಾ. ಆಯ್ತು, PUC ಇದು ಟರ್ನಿಂಗ್ ಪಾಯಿಂಟ್. PUC ಆದ ತಕ್ಷಣ ಇಂಜಿನಿಯರಿಂಗೋ, ಸೈನ್ಸೋ, ಮ್ಯಾಥ್ಸೋ, ಆರ್ಟ್ಸೋ, ಇನ್ನೊಂದೋ ಮತ್ತೊಂದೋ ಮಾಡ್ಕೊಂಡು ಮತ್ತೆ ಕೆಲಸ ಆದ್ಮೇಲೆ ಸಂಬಳ, ಮದುವೆ, ಮಕ್ಕಳು, ಪ್ರತಿಯೊಂದು ಕೂಡ ನಮ್ಮ ಹುಡುಕಾಟ. ಅದು ನಾನು ಮೈಲ್ ಸ್ಟೋನ್ ಹೇಳ್ತಾ ಇದೀನಿ. ಪ್ರತಿ ದಿನದಲ್ಲೂ ಕೂಡ ನಂಗೆ ಇದು ಬೇಕು ಅದು ಬೇಕು ಅನ್ನುವಂಥದ್ದು ಅನಂತವಾಗಿದೆ. ಆ ಅನಂತನ ಇನ್ಫಿನಿಟ್ ಅಂತೀವಿ. ಸೊ ಹಾಗಾಗಿ ನಾನು ಒಂದಾದ ನಂತರ ಒಂದು ಹುಡುಕ್ತಾ ಇದೀನಲ್ಲ, ಇದು ಇನ್ಫಿನಿಟ್ ಸೀಕರ್. ಸಾಧಾರಣವಾಗಿ ಇರುವಂಥವ್ರು, ಪ್ರಾಪಂಚಿಕವಾಗಿರುವಂಥವ್ರು. ತಪ್ಪಲ್ಲ, ಎಲ್ಲರೂ ಹಾಗೆ ಇರ್ತಾರೆ. ಅಲ್ಲಿಂದ ಸೀಕರ್ ಆಫ್ ದ ಇನ್ಫಿನಿಟ್ ಅಂದ್ರೆ ಅನಂತದ ಹುಡುಕಾಟ. ಅನಂತವಾಗಿ ಹುಡುಕಾಟ ಅಲ್ಲ, ಅನಂತದ ಹುಡುಕಾಟ. ಅಂದ್ರೆ ಯಾವ್ದಾದ್ರು ಒಂದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗತ್ತಾ? ಯಾವ್ದಾದ್ರು ಒಂದನ್ನ ಪಡೆದ್ರೆ ಎಲ್ಲವನ್ನೂ ಪಡೆದಂತಾಗತ್ತಾ? ಏನನ್ನಾರು ಪಡೆದ್ರೆ ನನ್ನ ಈ ಹುಡುಕಾಟಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯನಾ? ಆಗ ಬರುವಂಥದ್ದು ಈ ಅಧ್ಯಾತ್ಮ ಶಾಸ್ತ್ರ ಬಂದು ನಿಮ್ಮ ಆತ್ಮವನ್ನ ತಿಳಿ, ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೋ, ಈ ಬ್ರಹ್ಮಾತ್ಮೈಕ್ಯವನ್ನು ತಿಳ್ಕೋ. ಇದನ್ನ ತಿಳಿದ್ರೆ ತಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಇತಿ ಉಪನಿಷತ್ತುಗಳ ಮಾತು. ಸೊ ಆ ಒಂದನ್ನ ತಿಳಿದ್ರೆ ಎಲ್ಲವೂ ಆಗತ್ತಲ್ಲ. ಆ ಇನ್ಫಿನಿಟ್ ನ ತಿಳಿಯುವಂಥವನು ಸೀಕರ್ ಆಫ್ ದ ಇನ್ಫಿನಿಟ್. ಸೀಕರ್ ಆಫ್ ದ ಇನ್ಫಿನಿಟ್ ಆರ್ ಇನ್ಫಿನಿಟ್ ಸೀಕರ್, ಇದು ಅದರ ವ್ಯತ್ಯಾಸ. ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಬಹುದು. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ, ಕೇಳಿ. ವನಿತಾ ಅನ್ನೋಂಥವ್ರು ಕೇಳ್ತಾ ಇದ್ದಾರೆ, ಬ್ರಹ್ಮಜ್ಞಾನ ಪ್ರವಚನದಿಂದ ತಿಳಿದುಕೊಂಡ್ರೆ ಸಾಕೋ ಅಥವಾ ಅನುಭವಕ್ಕೆ ಬರಬೇಕಾ ಅಂತ. ಪ್ರವಚನದಿಂದ ಶುರು ಆಗಬೇಕು. ಪ್ರವಚನದಿಂದಲೇ ಶುರು ಆಗಬೇಕು. ಪ್ರವಚನ ಇರಬಹುದು, ಉಪನ್ಯಾಸ ಇರಬಹುದು, ಪಾಠ ಇರಬಹುದು. ಈ ರೀತಿಯಿಂದ ಸದ್ಗುರುವಿನಿಂದ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಶ್ರವಣ ಆಗುವಂಥದ್ದು ಉಪನ್ಯಾಸ, ಪಾಠ, ಪ್ರವಚನ. ನೀವು ಕೇಳಿಸ್ಕೊಂಡೋದು ಬ್ರಹ್ಮವಿದ್ಯೆ ಅನ್ನೋದು, ಬ್ರಹ್ಮಜ್ಞಾನ ಅನ್ನೋದು ಕೇಳಿಸ್ಕೊಂಡಾಗ, ಇದು ಶಂಕರಾಚಾರ್ಯರ ಮಾತನ್ನು ಹೇಳೋದಾದ್ರೆ ಶ್ರವಣಾದೇವ ಕೈವಲ್ಯಂ, ಶ್ರವಣದಿಂದ ಆಗತ್ತೆ. ಯಾರಿಗೆ ಅಧಿಕಾರಿತ್ವ ಇದ್ರೆ, ಸಾಧನ ಚತುಷ್ಟಯಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ಪರಿಪಕ್ವವಾಗಿದ್ದರೆ
ನೀವು ಗುರುವಿನ ಸ್ಥಳದಲ್ಲಿ ಕೂತ್ಕೊಂಡು ಅವರು ನಿಮಗೆ ತತ್ವಮಸಿಯನ್ನ ಅಹಂ ಬ್ರಹ್ಮಾಸ್ಮಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಆ ಕ್ಷಣದಲ್ಲಿ ಹೇಳ್ತಾ ಅನುಭವಕ್ಕೆ ಹೋಗುತ್ತೆ. ಇದು ಆಗಂಥದ್ದು ಯಾರಿಗೆ ಅಂದ್ರೆ ನಚಿಕೇತನ್ ತರ ಒಬ್ಬನಿಗೆ, ಇನ್ಯಾರೋ ಒಬ್ಬನು, ಈ ರೀತಿ ವೆರಿ ರೇರ್ ಕೇಸಸ್. ಐ ಕಾಂಟ್ ಇವನ್ ನೇಮ್. 10 ಜನನ ಹೆಸರು ಹೇಳಿದ್ರು 10 ಜನ ಹೇಳೋದು ಕಷ್ಟ ನನಗೆ. ಅಂಥ ರೇರ್ ಕೇಸಸ್ ಅಲ್ಲಿ ಪ್ರವಚನದ ಸಮಯದಲ್ಲೇ ಆಗುವಂಥದ್ದಾಗತ್ತೆ, ಶ್ರವಣದಿಂದಲೇ ಆಗತ್ತೆ. ಆದ್ರೆ 99.9% ಜನಕ್ಕೆಲ್ಲ ಆಗಲ್ಲ. ಹಾಗಾಗಿ ಏನ್ ಮಾಡಬೇಕು, ಶ್ರವಣ ಕೇಳಿಸ್ಕೊಳ್ತೀವಿ. ಆಗ ನಾವು ಕೇಳಿಸ್ಕೊಂಡಾಗ ಏನಂತಾಗಿರುತ್ತೆ, ಶಾಸ್ತ್ರ ಹಿಂಗೆ ಹೇಳತ್ತೆ, ಉಪನಿಷತ್ ಹೇಳತ್ತೆ, ಗೀತೆ ಹೇಳತ್ತೆ ಅಂತ, ನಾನು ಬ್ರಹ್ಮ ಅಂತೆ ಅಂತ. ಆ ನಾನು ಬ್ರಹ್ಮ ಅಂತ ಅನ್ನತ್ತೆ ಅನ್ನೋದನ್ನ ಶಾಸ್ತ್ರ ಹೇಳಿದೆ ಅಂತ ತಿಳ್ಕೊಡೋದು ಶ್ರವಣ ಆಗಿದ್ರೆ, ಮನನದಲ್ಲಿ ಅದು ಹೇಗೆ ಸತ್ಯ ಅಂತ ಅನ್ನೋಂಥದ್ದು ನಿಶ್ಚಯ ಮಾಡಿಕೊಂಡು ಪ್ರತಿಯೊಂದು ಬ್ರಹ್ಮವೇ ಎಲ್ಲವೂ ಆಗಿ ತೋರ್ತಾ ಇದೆ ಅಂತ ಅಂದಾಗ ಇದು ಯಾವ ರೀತಿ ಬರುತ್ತೆ ಅನ್ನೋಂಥ ಎಲ್ಲ ರೀತಿಯ ಗೊಂದಲಗಳನ್ನ, ಪ್ರಶ್ನೆಗಳನ್ನ ಪರಿಹರಿಸ್ಕೊಂಡು, ಅದು ನನ್ನಲ್ಲಿರುವಂತಹ ಪ್ರಶ್ನೆಗಳನ್ನ ನಾನೇ ಪರಿಹರಿಸ್ಕೊಳ್ಬಹುದು, ಸಹಭಾಗಿಗಳ ಹತ್ರ ಪರಿಹರಿಸ್ಕೊಳ್ಬಹುದು, ಗುರುಗಳ ಹತ್ರ ಹೋಗಿ ಪರಿಹರಿಸ್ಕೊಳ್ಬಹುದು, ಕಾಲಕ್ರಮದಲ್ಲಿ ಪರಿಹರಿಸ್ಕೊಳ್ಬಹುದು. ಯಾವುದರಲ್ಲೇ ಆಗಲಿ ಪ್ರತಿಯೊಂದು ಸಂಶಯಗಳನ್ನು ಹೋಗಿ ಶಾಸ್ತ್ರದಲ್ಲಿ ಹೇಳಿಲ್ಲ ಬ್ರಹ್ಮಾತ್ಮೈಕ್ಯ, ನಾನೇ ಬ್ರಹ್ಮ ಆಗಿದ್ದೀನಿ ಅಂತ ಖಚಿತಪಡಿಸ್ಕೊಳ್ಳೋದಿದೆಯಲ್ಲ, ಇದು ಮನನ. ಆದ್ರೆ ಈ ಎರಡೂ ಆಗಿದ್ರು ಕೂಡ ನಾನು ಇಷ್ಟು ಜನ್ಮಾಂತರಗಳಿಂದ ನಾನು ಅಂದ್ರೆ ಈ ದೇಹಾತ್ಮದಿಂದ ಇರುವಂತಹ ಹ್ಯಾಬಿಟ್ ಇದೆಯಲ್ಲ, ಈ ಹ್ಯಾಬಿಟ್ ಕಂಟಿನ್ಯೂ ಆಗ್ಬಿಡುತ್ತೆ. ಮತ್ತೆ ಕಂಟಿನ್ಯೂ ಆಗ್ತಾ ಮುಂದೆನೂ ಕೂಡ ಮಾತಾಡುವಾಗ, ವ್ಯವಹರಿಸುವಾಗ ಇನ್ನೂ ಒಂದೊಂದ್ಸರಿ ಆ ಕಾಮಕ್ರೋಧಾದಿಗಳು, ರಾಗದ್ವೇಷಗಳು ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಈ ಬಂದ್ಬಿಡೋ ಚಾನ್ಸಸ್ ಇರುವಂತಹದನ್ನು ಹೋಗ್ಸೋದಕ್ಕೋಸ್ಕರ ನಿಧಿಧ್ಯಾಸನವನ್ನು ಮಾಡಿ, ಆಗಲೇ ಶ್ರವಣದಿಂದ ಕಲಿತಂಥದ್ದನ್ನ ನಿಶ್ಚಯ ಮಾಡಿಕೊಂಡು, ಆ ನಿಶ್ಚಯವಾಗಿರುವಂತಹ ವಿಷಯವನ್ನೇ ನನ್ನದಾಗಿ ಮಾಡಿಕೊಂಡು, ನನ್ನ ನರನಾಡಿಗಳಲ್ಲೂ ಕೂಡ ಒಂದು ಮಾಡ್ಕೊಳ್ಳೋದು, ನನ್ನ ಉಸಿರಾಟದಲ್ಲೂ ಕೂಡ ಒಂದು ಮಾಡ್ಕೊಳ್ಳೋದು, ನನ್ನ ಜೀವನದ ಬೆಳಕಾಗಿ ಆ ವೇದಾಂತ ಜ್ಞಾನದಲ್ಲಿ ನಡೀತಾ ಇದ್ದಾಗ ಆ ಜೀವನ್ಮುಕ್ತಿಯ ಲಕ್ಷಣಗಳು ತೋರ್ತಾ ಹೋಗುತ್ತೆ. ಹಾಗಾಗಿ ಉತ್ತರ ಸಿಂಪಲ್, ಪ್ರವಚನದಿಂದ ಆಗತ್ತೆ. ಥಿಯರಿಟಿಕಲಿ ಸ್ಪೀಕಿಂಗ್, ಪ್ರಾಕ್ಟಿಕಲಿ ಸ್ಪೀಕಿಂಗ್ ಪ್ರವಚನದಿಂದ ಅಷ್ಟೇ ಆಗಲ್ಲ. ಪ್ರವಚನ ಹೊರತುಪಡಿಸ ಆಗದೇ ಇಲ್ಲ, ಡೌಟೇ ಇಲ್ಲ. ಪ್ರವಚನ ಅಂದ್ರೆ ಬೇಸಿಕಲಿ ನಾನು ಶ್ರವಣ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರವಚನಗಳಿಂದ ಶುರುವಾದಂಥದ್ದು ನಿಜವಾದ ಶ್ರವಣವಾಗಿ, ಶ್ರವಣ ಅನ್ನೋಂಥದ್ದು ಮನನ, ನಿಧಿಧ್ಯಾಸನಕ್ಕೆ ಇಳಿದಾಗ ಇದು ಆಗತ್ತಾ? ಆಗೋದಕ್ಕೋಸ್ಕರ ಇರೋದು. ನಮಗಾಗತ್ತಾ? ನಮಗಾಗಬೇಕು ಅಂತಾನೆ ಇರೋದು. ನಾವೆಲ್ಲ ಸರ್ವೇ ಸಾಮಾನ್ಯರಲ್ವಾ? ಸರ್ವೇ ಸಾಮಾನ್ಯರಿಗೆ ಅಂತಾನೆ ಇರೋದು, ಮಹಾತ್ಮರಿಗೋಸ್ಕರ ಇರೋದಲ್ಲ ಇದು. ಸರ್ವೇ ಸಾಮಾನ್ಯರೇ ಮಹಾತ್ಮರಾಗಿರೋದು ಈ ಮಾರ್ಗವನ್ನ ಹಿಡಿದು. ಹಾಗಾಗಿ ನಾವು ಕೂಡ ಸರ್ವೇ ಸಾಮಾನ್ಯರಾಗಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ, ಹೇಗೆ ಅಂದ್ರೆ ಇವತ್ತು ಬಸವ ಜಯಂತಿ, ಶರಣಾರ್ಥಿ ಅಂತವ್ರು, ದಾಸರದಾಸ ಅಂಥವ್ರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಮಹಾತ್ಮರಾಗಬಹುದು. ನಾವೆಲ್ಲರೂ ಕೂಡ ಆ ದಾರಿಯಲ್ಲಿ ನಡಿಬೇಕು ಅನ್ನೋಂಥದ್ದೇ ಉಪನಿಷತ್ತುಗಳ ಮಾರ್ಗ. ಉಪನಿಷತ್ತು ಯಾರೋ ಕೆಲವರು ಜನರಿಗೆ ಮಾತ್ರ ಇರಲ್ಲ, ಪ್ರತಿಯೊಬ್ಬರು ಕೂಡ ಈ ಮಾರ್ಗದಲ್ಲಿ ನಡಿಬೇಕು. ಮುಖ್ಯ. ಯೂಟ್ಯೂಬ್ ನಲ್ಲಿ ಇವತ್ತು ಸುಮಾರು ಪ್ರಶ್ನೆಗಳಿದೆ. ಅದರಲ್ಲಿ ಯೂಟ್ಯೂಬ್ ನಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬಹುದಾ? ಖಂಡಿತ ಕೇಳಿ. ರಿಪೀಟ್ ದ 5 ಗೋಲ್ಡನ್ ಪಾಯಿಂಟ್ಸ್ ಆಫ್ ವೇದಾಂತ ಅಂತ ಹೇಳಿ ಒಬ್ರು ಕೇಳಿದ್ದಾರೆ. ಮುಖ್ಯ. ಪ್ರತಿಯೊಬ್ರು, ಇದು ಒಬ್ಬರ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬರ ಪ್ರಶ್ನೆ ಅಂತ ಪ್ರತಿಯೊಬ್ಬರು ಆಲಿಸೋದು ತುಂಬಾ ಮುಖ್ಯ. ಯಾಕೆಂದ್ರೆ ಅದು ನನ್ನ ಪ್ರಶ್ನೆ ಅಲ್ಲದಲೇ ಇರಬಹುದು, ಆದ್ರೆ ಆ ಪ್ರಶ್ನೆ ನನಗೆ ಮುಂದೆ ಎಲ್ಲೋ ಬರೋ ಚಾನ್ಸಸ್ ಇರುತ್ತೆ. ಗೋಲ್ಡನ್ ಪಾಯಿಂಟ್ಸ್ ಆಫ್ ವೇದಾಂತ, ಅಗೈನ್ ಇದು ನನ್ನ ಸ್ವಂತ ರಚನೆ ಅಲ್ಲ, ಪ್ರತಿಯೊಂದು ಕೂಡ ಶಾಸ್ತ್ರಬದ್ಧವಾಗಿ ಅದು ನನ್ನ ಗುರುಗಳು ಈ ರೀತಿ ಹೇಳ್ಕೊಟ್ಟಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮೊಟ್ಟ ಮೊದಲೇನು, ಪ್ರತಿಯೊಬ್ಬ ವ್ಯಕ್ತಿಯು, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಹುಡುಕ್ತಾ ಇರೋದು ಏನನ್ನ? ಅವನು ಯಶಸ್ಸೋ, ಕೀರ್ತಿನೋ, ಹೆಣ್ಣು, ಹೊನ್ನು, ಮಣ್ಣು, ಅಧಿಕಾರ ಅಲ್ಲ. ಅದೆಲ್ಲವೂ ಕೂಡ ತೋರ್ತಾ ಇರುವಂತ ವಿಷಯ. ಅದರಿಂದ ಹುಡುಕ್ತಾ ಇರೋದೇನ ಅಂದ್ರೆ ಪೂರ್ಣತ್ವ ಅಲೋನ್. ಎವ್ರಿ ಒನ್ ಇನ್ ದ ಹೋಲ್ ವರ್ಲ್ಡ್ ಈಸ್ ಸೀಕಿಂಗ್ ಕಂಪ್ಲೀಟ್ನೆಸ್ ಅಂಡ್ ಕಂಪ್ಲೀಟ್ನೆಸ್ ಅಲೋನ್. ಇದು ಫಸ್ಟ್ ಪಾಯಿಂಟ್. ಪೂರ್ಣತೆಯನ್ನೇ ಹುಡುಕ್ತಾ ಇರೋದು, ಬೇರೆದೇನಲ್ಲ ಅಂತ. ಸೆಕೆಂಡ್, ಈ ಪೂರ್ಣತೆಯನ್ನು ಹುಡುಕ್ತಾ ಇದ್ದಾನೆ, ಆದರೆ ಪೂರ್ಣತೆ ಸಿಗುವಂಥದ್ದು ಅಪೂರ್ಣವಾಗಿರುವಂತಹ ದುಃಖಾಲಯ ಅಶಾಶ್ವತಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಈ ಜಗತ್ತಿನಿಂದ ಅಲ್ಲ, ಮೋಕ್ಷದಿಂದ ಮಾತ್ರ. ಅಂದ್ರೆ ಜಗತ್ತನ್ನು ಬಿಟ್ಟು ಹೋಗ್ಬೇಕು ಅಂತಲ್ಲ ದೃಷ್ಟಿಕೋನ. ಸೊ ಈ ಪೂರ್ಣತ್ವ ಅನ್ನುವಂಥದ್ದು, ಕಂಪ್ಲೀಟ್ನೆಸ್ ಕ್ಯಾನ್ ಬಿ ಅಚೀವ್ಡ್, ಕ್ಯಾನ್ ಬಿ ಗೇನ್ಡ್ ಓನ್ಲಿ ಥ್ರೂ ಮೋಕ್ಷ, ಅಂಡ್ ಓನ್ಲಿ ಮೋಕ್ಷ ಅಲೋನ್ ಕ್ಯಾನ್ ಗಿವ್ ದಿಸ್. ಮೋಕ್ಷವೇ ಕೊಡೋದು ಸಾಧ್ಯ, ಬೇರೆ ಯಾವುದೂ ಇಲ್ಲ. ಸೆಕೆಂಡ್ ಪಾಯಿಂಟ್, ಈ ಮೋಕ್ಷ ಅನ್ನುವಂಥದ್ದು ಹೇಗೆ ಸಿಗತ್ತೆ? ಎಲ್ಲೋ ಹೋಗಿ ಪಡ್ಕೊಂಬರೋದಾ? ನೋ, ಪಡ್ಕೊಂಬಂದ್ರೆ ಅದು ಬಿಟ್ಟು ಹೋಗುತ್ತೆ. ಹಾಗಾಗೇನು ಆಗಿರುವಂತಹ ವಿಷಯವನ್ನೇ ತಿಳಿಯುವಂಥದ್ದು. ಹಾಗಾಗಿ ಮೋಕ್ಷ ಕ್ಯಾನ್ ಬಿ ಗೇನ್ ಬೈ ಜ್ಞಾನಂ ಅಂಡ್ ಜ್ಞಾನಂ ಅಲೋನ್. ಅಂಡ್ ಜ್ಞಾನ ಯಾವುದು? ಜಗತ್ತಿನ ಜ್ಞಾನ ಅಲ್ಲ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಬ್ರಹ್ಮಜ್ಞಾನ, ಯಾವ್ದಾರು ಭಗವದ್ ಜ್ಞಾನ, ಯಾವುದೇ ಆಗಲಿ.
ಎಲ್ಲವೂ ಕೂಡ ಬೇರೆ ಬೇರೆ ಹೆಸರುಗಳು. ಸೊ ಜ್ಞಾನಂ ಅಂಡ್ ಜ್ಞಾನಂ ಅಲೋನ್. ನಾಲ್ಕನೇದು, ಈ ಜ್ಞಾನ ಎಲ್ಲರಿಗೂ ಸಿಗೋದಕ್ಕೆ ಅವೈಲಬಲ್ ಇದೆ. ಉಪನಿಷತ್ತುಗಳು, ಗುರುಗಳು, ಪ್ರವಚನ ಎಲ್ಲರಿಗೂ ಅವೈಲಬಲ್ ಇದೆ. ಆದ್ರೆ ಆ ಜ್ಞಾನ ನಿಜವಾಗ್ಲೂ ಎಲ್ಲಿ ಪ್ರಕಾಶ ಆಗತ್ತೆ, ಎಲ್ಲಿ ಬೆಳಗತ್ತೆ, ಎಲ್ಲಿ ಅದರ ಫಲ ಸಿಗತ್ತೆ? ಫೋರ್ತ್ ಪಾಯಿಂಟ್, ದ ಜ್ಞಾನಂ ಕ್ಯಾನ್ ಹ್ಯಾಪನ್ ಓನ್ಲಿ ಅಂಡ್ ಓನ್ಲಿ ಇನ್ ದ ಪ್ಯೂರಿಫೈಡ್ ಮೈಂಡ್. ಚಿತ್ತಶುದ್ಧಿಯಾಗಿರುವಂತಹ ಯೋಗ್ಯ ವ್ಯಕ್ತಿಯಲ್ಲಿ ಮಾತ್ರ ಪ್ರಕಾಶ ಆಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಇಲ್ಲಾಂದ್ರೆ ಸ್ವಲ್ಪ ಏನೋ ವಿಷಯ ತಿಳ್ಕೊಂಡಿರ್ತಾರೆ, ಅವರು ಕೂಡ ಹೋಗ್ಬೇಕಾದ್ರೆ ಭಾಷಣ ಮಾಡಬಹುದು. ಆದ್ರೆ ಆ ಮನಸ್ಸು ಪರಿಶುದ್ಧತೆ ಇಲ್ಲ ಹೋದ್ರೆ, ಚಿತ್ತಶುದ್ಧಿ ಇಲ್ಲದೆ ಹೋದ್ರೆ, ಅಧಿಕಾರಿತ್ವವಿಲ್ಲದೆ ಹೋದ್ರೆ ಆಗೋದಿಲ್ಲ. ಅಧಿಕಾರತ್ವ ಇಸ್ ದ ನೆಸೆಸಿಟಿ. ಈ ಅಧಿಕಾರಿತ್ವವನ್ನ, ಚಿತ್ತಶುದ್ಧಿಯನ್ನ ಗಳಿಸೋದಕ್ಕೆ ಎಲ್ಲದಕ್ಕೂ ಅಲೋನ್, ಓನ್ಲಿ ಒನ್, ಓನ್ಲಿ ಒನ್, ಓನ್ಲಿ ಒನ್. ಅಧಿಕಾರಿತ್ವವನ್ನ, ಚಿತ್ತಶುದ್ಧಿಯನ್ನ ಗಳಿಸಕ್ಕೆ 100, 1000, 10,000, ಇವತ್ತು ಇನ್ನೂ ಒಂದು ಬರಲಿ. ಇವತ್ತು ಹಲವಾರು ಜನ ಹೇಳ್ತಿರಲ್ಲ, ಆ ಮಾರ್ಗ, ಸುದರ್ಶನ ಕ್ರಿಯಾ, ಇನ್ನರ್ ಇಂಜಿನಿಯರಿಂಗು, ಮತ್ತೊಂದು ಇನ್ನೊಂದು, ಎಲ್ಲದೂ ಆಗ್ತದೆ, ಏನು ತೊಂದರೆ ಇಲ್ಲ. ಇನ್ನೂ ನಾಳೆ 10 ಬರಲಿ, ಏನು ತೊಂದರೆ ಇಲ್ಲ. ಚಿತ್ತಶುದ್ಧಿಗೆ 100, 106 ಮಾರ್ಗಗಳು, 1006 ಮಾರ್ಗ. ಚಿತ್ತಶುದ್ಧಿಯನ್ನು ಮಾರ್ಗಗಳನ್ನು ಉಪಯೋಗಿಸ್ಕೊಂಡು ನಮಗೆ ಯಾವ್ದು ಬೇಕೋ ಆ ಮಾರ್ಗ, ನಮ್ಮ ಮನಸ್ಸಿಗೆ ಯಾವ್ದು ಹೊಂದುತ್ತೋ ಆ ಮಾರ್ಗವನ್ನು ಉಪಯೋಗಿಸ್ಕೊಂಡು ಚಿತ್ತಶುದ್ಧಿಯನ್ನು ಗಳಿಸಿ, ಚಿತ್ತಶುದ್ಧಿಯಲ್ಲಿ ಜ್ಞಾನವನ್ನು ಪ್ರಕಾಶ ಮಾಡಿ, ಜ್ಞಾನದ ಪ್ರಕಾಶದಿಂದ ಮೋಕ್ಷ, ಸಿದ್ಧವಾಗಿರುವಂತಹ ಮೋಕ್ಷವನ್ನು ತಿಳಿದು, ಆಗ ಪರಿಪೂರ್ಣವನ್ನೇ ನಾನು ಗಳಿಸಿದ್ದೀನಿ, ಪರಿಪೂರ್ಣವೇ ಆಗಿದ್ದೇನೆ ಅನ್ನುವಂಥದ್ದು ತಿಳಿದು ಒಳ್ಳೆಯದು. ಥ್ಯಾಂಕ್ ಯು. ಸೊ ಈ ದೃಷ್ಟಿಯಲ್ಲಿ ಇವತ್ತಿನ ಒಂದು ಉಪನ್ಯಾಸವನ್ನು ಮುಗಿಸ್ತಾ, ನಾಳೆ ಕಡೆಯ ದಿನ ಕೊನೆಯ 3 ಶ್ಲೋಕಗಳು ಬಾಕಿ ಇವೆ. ಅದರಲ್ಲಿ ತೋಟಕಾಚಾರ್ಯರು ಏನನ್ನು ಹೇಳ್ತಾರೆ, ಆ ಒಂದು ವಿಚಾರವನ್ನು ನಮ್ಮ ಮುಂದಕ್ಕಿಟ್ಟು ನಮ್ಮನ್ನ ಈ ಮಾರ್ಗದಲ್ಲಿ ಮುನ್ನಡೆಸ್ತಾರೆ ಅನ್ನೋದನ್ನ ಗಮನಿಸೋಣ. ನಾಳೆ ಹೆಚ್ಚು ಜನ ಬರಬೇಕು. ಶಂಕರ ಜಯಂತಿ, ಶಂಕರರ ವಿಚಾರವನ್ನು ತಿಳಿತಾ ಹೆಚ್ಚು ಮನಸ್ಸನ್ನ